ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲ ಅನ್ನೋದನ್ನ ಅವರ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ವಿಷಯ ತಿಳಿತಾ ಇದ್ದಂತೆ ನಿವಾಸದತ್ತ ಅಭಿಮಾನಿಗಳು ದೌಡಾಯಿಸ್ತಾ ಇದ್ದಾರೆ. ಶಾಮನೂರು ಮನೆಯತ್ತ ಜನ ಬರ್ತಾ ಇದ್ದಾರೆ. ದಾವಣಗೆರೆಯ ಎಂಸಿಸಿಎ ಬ್ಲಾಕ್ನಲ್ಲಿ ಅವರ ನಿವಾಸ ಇದೆ. ದಾವಣಗೆರೆಯ ಅಪ್ಪಾಜಿ ಅಂತ ಹೇಳಿ ಪ್ರಸಿದ್ಧಿ ಪಡೆದಿದ್ರು. ಜನ ಅವರನ್ನ ಒಂದ್ ರೀತಿ ಪೂಜಿಸ್ತಾ ಇದ್ರು. ಏಕೆಂದ್ರೆ ಅವರು ಅಲ್ಲಿ ಮಾಡಿದಂತಹ ಕೆಲಸಗಳು, ಕಾರ್ಯಗಳು ಇಷ್ಟು ವರ್ಷದ ರಾಜಕೀಯ ರಂಗದಲ್ಲಿ ದಾವಣಗೆರೆ ಆ ಭಾಗದಲ್ಲಿ ಇಂಥದ್ದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲ. ಒಂದು ಶಿಕ್ಷಣದ ವಿಚಾರವಾಗಿರಬಹುದು ಅಥವಾ ಆರೋಗ್ಯ ಸಂಸ್ಥೆಗಳ ವಿಚಾರವಾಗಿರಬಹುದು, ಹೇಳಿ ಕೇಳಿ ರಾಜ್ಯದ ಸೆಂಟರ್ ಪಾಯಿಂಟ್ ದಾವಣಗೆರೆಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂತಹ ರೀತಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾತ್ರ ತುಂಬಾ ಇದೆ. ತುಂಬಾ ಅನ್ನೋದಕ್ಕಿಂತ ಹೆಚ್ಚಿನದಾಗಿದೆ ಅಂತಲೇ ಹೇಳ್ಬೋದು. ಏಕೆಂದ್ರೆ ಈ ಸುದೀರ್ಘ ರಾಜಕೀಯದಲ್ಲಿ ಅವರು ರಾಜಕೀಯದ ಜೊತೆಯಲ್ಲಿ ಸಮಾಜ ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಂಥವ್ರು, ಒಬ್ಬ ಶ್ರೇಷ್ಠ ನಾಯಕ ಅನಿಸ್ಕೊಂಡಂಥವ್ರು. ಒಂದ್ ರೀತಿ ಇದು ಇಡೀ ರಾಜ್ಯದ ಜನರಿಗೆ ಆಘಾತ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರು ಆಸ್ಪತ್ರೆ ಸೇರಿದಾಗ್ಲೂ ಕೂಡ ಬೇಗ ಹುಷಾರಾಗಿ ವಾಪಸ್ ಬರ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಈಗ ಪತ್ನಿ ಅಂತ್ಯಕ್ರಿಯೆ ಏನ್ ನಡೆದಿತ್ತು, ಅಲ್ಲೇ ಇವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತಾ? ಪತ್ನಿ ಪಾರ್ವತಮ್ಮ ಅಂತ್ಯಕ್ರಿಯೆ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಮಂಗಳವಾರ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಪತ್ನಿ ಅಂತ್ಯಕ್ರಿಯೆ ನಡೆದ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಆಗುತ್ತಾ? ಆನೆಕೊಂಡ ರಸ್ತೆಯಲ್ಲಿನ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅವರ ಪತ್ನಿ ಪಾರ್ವತಮ್ಮ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿತ್ತು. ಹೀಗಾಗಿ ಅದೇ ಜಾಗದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಅದರಲ್ಲೂ ದಾವಣಗೆರೆಯಲ್ಲೇ ಈ ಎಲ್ಲ ವ್ಯವಸ್ಥೆಗಳು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ದಿನ ಸಾರ್ವಜನಿಕರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿಕೊಟ್ಟು ನಂತರ ಮಂಗಳವಾರ ಅಂತ್ಯಕ್ರಿಯೆ ನೆರವೇರಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ. ಒಂದ್ ಕಡೆ ಅವರ ಅಳಿಯ ಕೂಡ ಹೇಳ್ತಾ ಇದ್ರು, ಅವರ ಮಗ ಬರಬೇಕು, ಅವರ ಮಗ ಬಂದ ನಂತರದಲ್ಲೇ ಎಲ್ಲ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಒಂದ್ ಕಡೆ ಅವರು ಸಮುದಾಯಕ್ಕೆ ಕೊಟ್ಟಂತಹ ಬೆಲೆ, ಸಮುದಾಯದ ವಿಚಾರವಾಗಿ ಅವ್ರು ನಿಂತಹ ರೀತಿ, ಇನ್ನೊಂದು ಕಡೆ ಸಮಾಜದ ವಿಚಾರದಲ್ಲಿ ಅವ್ರು ನಡೆಸಿದಂತಹ ಸೇವೆಗಳು. ಶಾಮನೂರು ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಶಾಮನೂರು ಅವರ ನಿಧನ ವಾರ್ತೆ ನೋವುಂಟು ಮಾಡಿದೆ. ತಮ್ಮ ಸುದೀರ್ಘ ಸಾರ್ವಜನಿಕ ಜೀವನದಲ್ಲಿ ಅಪವಾದ, ಆರೋಪಗಳಿಂದ ದೂರವಾಗಿದ್ದ ನಾಯಕ ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅವರು. ಮುತ್ಸದಿ ನಾಯಕನ ಅಗಲಿಕೆಯಿಂದ ಸಮಾಜ ಬಡವಾಗಿದೆ. ಶಿವಶಂಕರಪ್ಪ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಸಂತಾಪ ಇದು. ಪ್ರತಿಯೊಬ್ಬ ನಾಯಕರಿಗೂ ಕೂಡ ಅತೀವ ನೋವಾಗ್ತಾ ಇದೆ. ಏಕೆಂದ್ರೆ ಅವರು ಯಾರೊಂದಿಗೂ ಕೂಡ ಜಗಳ ಇಲ್ಲ, ಗಲಾಟೆ ಇಲ್ಲ, ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಉತ್ತಮ ರಾಜಕಾರಣವನ್ನ ನಡೆಸ್ಕೊಂಡು ಬಂದಂತಹ ಮುತ್ಸದಿ ನಾಯಕ. ಅವರನ್ನ ನೋಡಿ ಈಗಿನ ರಾಜಕಾರಣಿಗಳು ಕಲಿತಾ ಇದ್ರು. ಯಾವ ರೀತಿ ರಾಜಕೀಯವನ್ನ ನಡೆಸಬೇಕು, ರಾಜಕೀಯ ಜೊತೆಗೆ ಜನರನ್ನ ಯಾವ ರೀತಿ ಅವರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಅಥವಾ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಗಾಗಿರ್ಬೋದು, ಅಥವಾ ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರುವಂತಹ ನಿಟ್ಟಿನಲ್ಲಿ ಅವ್ರು ಮಾಡಿದಂತಹ ಕೆಲಸಗಳು ಇವತ್ತಿನವರೆಗೂ ಕೂಡ ಜನ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ.